ತೆಂಗಿನಕಾಯಿ ಕಳಸನ ಎಲ್ರೂ ಇಡ್ಬೋದಾ? ಖಂಡಿತ ಇಲ್ಲ. ಹಾಗಾದ್ರೆ ಯಾರು ಇಡಬೇಕು, ಯಾರು ಇಡಬಾರ್ದು ಅನ್ನೋದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇದೆ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ವಿಡಿಯೋನ ಸೇವ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ತೆಂಗಿನಕಾಯಿ ಕಳಸ, ಇದನ್ನ ಪೂರ್ಣಕುಂಭ ಅಂತ ಕೂಡ ಕರೀತಾರೆ. ಇದನ್ನ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಸ್ವರೂಪವಾಗಿ ಸ್ಥಾಪನೆ ಮಾಡಿರ್ತಾರೆ. ಸಮೃದ್ಧಿ, ಶುಭ ಮತ್ತು ಐಶ್ವರ್ಯದ ಸಂಕೇತ ಇದಾಗಿರುತ್ತೆ. ಈ ರೀತಿ ತೆಂಗಿನಕಾಯಿ ಕಳಸನ ಸ್ಥಾಪನೆ ಮಾಡಿ ಪೂಜೆ ಮಾಡ್ಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಆದ್ರೆ ನಮ್ಮ ಹಿರಿಯರು ಯಾವ ರೀತಿ ಪಾಲನೆ ಮಾಡ್ಕೊಂಡ್ ಬಂದಿರ್ತಾರೋ, ಅಂದ್ರೆ ನಮ್ಮ ಗಂಡನ ಮನೆಯಲ್ಲಿ ಯಾವ ರೀತಿ ಕಳಸ ಸ್ಥಾಪನೆ ಮಾಡಿರ್ತಾರೋ ಅದನ್ನೇ ಕೂಡ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಾಗತ್ತೆ. ಇನ್ನು ಹಬ್ಬ ಹರಿದಿನಗಳಲ್ಲಿ ನಿಮಗ್ ಬೇಕಾದ ತೆಂಗಿನಕಾಯಿ ಕಳಸನ ಇಟ್ಟು ಮಾರನೇ ದಿನ ಅದನ್ನ ವಿಸರ್ಜನೆ ಮಾಡ್ಕೋಬಹುದು. ಇನ್ನು ನೀವು ಯಾವ ರೀತಿಯಾದ್ರೂ ಕಳಸ ಸ್ಥಾಪನೆ ಮಾಡಿರಿ, ಅದನ್ನ 7 ರಿಂದ 15 ದಿನಗಳ ಒಳಗಡೆನೆ ವಿಸರ್ಜನೆ ಮಾಡಿ ಮತ್ತೆ ಹೊಸದಾಗಿ ಕಳಸ ಸ್ಥಾಪನೆಯನ್ನ ಮಾಡ್ಬೇಕಾಗತ್ತೆ. ಇನ್ನು ತುಂಬಾ ಎನ್ಕ್ವೈರೀಸ್ ಬರ್ತಾ ಇತ್ತು, ನಿಮ್ಮ ಮನೆ ಮೇನ್ ಡೋರ್ ಅಲ್ಲಿ ಕಟ್ಟಿರುವ ಕಡ್ಡಿ ಯಾವುದು ಅಂತ. ಇದನ್ನ ಅಂಕೋಲೆ ಕಡ್ಡಿ ಅಂತಾರೆ. ಅಮಾವಾಸ್ಯೆ ದಿನ ಇದನ್ನ ತಂದು ಕಟ್ಟಿದ್ರೆ ನಮ್ಮ ಮನೆಗೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಎಂಟರ್ ಆಗೋದಿಲ್ಲ ಎಂಬ ನಂಬಿಕೆ ಇದೆ. ಹಳ್ಳಿ ಕಡೆ ಆದ್ರೆ ಅಮಾವಾಸ್ಯೆ ದಿನನೇ ಹೋಗಿ ಕಟ್ ಮಾಡಿ ತಗೊಂಡ್ಬರ್ತಾರೆ. ಬಟ್ ಸಿಟಿಗಳಲ್ಲಿ ಅದಾಗೋದಿಲ್ಲ ಅಲ್ವಾ. ಸೊ ಹಾಗಾಗಿ 1 ಡೇ ಬಿಫೋರ್ ಎಲ್ಲಾ ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಇದು ಸಿಗುತ್ತೆ. ಇದನ್ನ ತಗೊಂಡ್ಬಂದು ಮನೆ ಹೊರಗಡೆ ಇಟ್ಟು ಅಮಾವಾಸ್ಯೆ ದಿನ ಪೂಜೆ ಮಾಡಿ ಇದನ್ನ ತಂದು ಮನೆ ಒಳಗಡೆ ಕಟ್ಟಿದ್ರೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಕೂಡ ಮನೆ ಒಳಗಡೆ ಬರೋದಿಲ್ಲ. ಹಾಗೆ ತುಂಬಾನೇ ಪಾಸಿಟಿವ್ ವೈಬ್ಸ್ ಮನೆಯಲ್ಲಿ ತುಂಬಿರುತ್ತೆ. ಇನ್ನು ನಿಮ್ಮ ಮನೆಯಲ್ಲಿ ಯಾವ ರೀತಿಯಾದ್ರೂ ಕಳಸ ಸ್ಥಾಪನೆ ಮಾಡಿರಿ, ಅದನ್ನ ನಿಮ್ಮ ಮನೆ ದೇವರ ಗಂಡು ದೇವರ ವಾರದ ದಿನ ವಿಸರ್ಜನೆ ಮಾಡಿ ಶುಚಿ ಮಾಡಿ ಮತ್ತೆ ಪುನರ್ ಸ್ಥಾಪನೆ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ.